ಇನ್ನು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ದಲಿತ ಸಚಿವರು ಅಸಮಾಧಾನಗೊಂಡಿದ್ದಾರೆ. ದಲಿತ ಸಚಿವರ ಸಭೆ ಮತ್ತೆ ಡಿನ್ನರ್ಗೆ ಹೈಕಮಾಂಡ್ ಅಡ್ಡಿಯೊಡ್ಡಿದೆ. ಡಿಕೆಶಿ ಮಾತಿಗೆನೇ ಹೆಚ್ಚು ಒತ್ತನ್ನು ನೀಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಹೈಕಮಾಂಡ್ ವಿರುದ್ಧ ದಲಿತ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಾತಿಗೂ ಮನ್ನಣೆ ನೀಡದಿದ್ರೆ ಹೇಗೆ ಅಂತ ಕಿಡಿಕಾರಿದಾರಂತೆ. ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಚಿವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಕಾಂಗ್ರೆಸ್ನಲ್ಲಿ ಇದು ನಡೀತಾನೆ ಇದೆ. ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಬರ್ತಾರೆ, ಸಭೆ ಮಾಡಬೇಕು, ಏನೋ ಒಂದು ಪ್ರಯತ್ನಗಳು ಮಾಡ್ತಾರೆ. ಬಟ್ ಹೈಕಮಾಂಡ್ನಿಂದ ಕೊನೆ ಹಂತದಲ್ಲಿ ಅದಕ್ಕೆ ಬ್ರೇಕ್ ಬೀಳುತ್ತೆ. ದಲಿತ ಸಚಿವರ ಅಸಮಾಧಾನ ಏನು? ವಿಜಯ್, ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಪ್ರಮುಖವಾಗಿ ಹಿಂದುಳಿದವರಿಗೆ, ದಲಿತ ನಾಯಕರಿಗೆ ಕೆಪಿಸಿಸಿ ಹುದ್ದೆ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಮಾಡಿದ್ರು. ಇನ್ನು ವರ್ಗವಾರು ಹೆಚ್ಚುವರಿ DCMಗಳ ನೇಮಕ ವಿಚಾರ ಕುರಿತಂತೆ ಈ ಪ್ರಸ್ತಾಪವನ್ನು ಕೂಡ ಆರಂಭದಿಂದಲೂ ಇಡ್ತಾ ಬಂದಿದ್ರು. ಅದಕ್ಕೂ ಕೂಡ ಹೈಕಮಾಂಡ್ ಯಾವುದೇ ಮಾನ್ಯತೆಯನ್ನು ಕೂಡ ನೀಡಿರಲಿಲ್ಲ. ಇನ್ನು ದಲಿತ ಸಮಾವೇಶವನ್ನು ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಅದಕ್ಕೂ ಕೂಡ ಹೈಕಮಾಂಡ್ ಅವಕಾಶವನ್ನು ನೀಡಿಲ್ಲ. ಇದರ ಜೊತೆಗೆ ದಲಿತ ಸಚಿವರು ಮತ್ತು ಶಾಸಕರ ಸಭೆ ನಡೆಸಬೇಕು, ಡಿನ್ನರ್ ಮೀಟಿಂಗು ಕೂಡ, ಅದಕ್ಕೂ ಕೂಡ ದಿನಾಂಕ ನಿಗದಿಯಾಗಿತ್ತು. ಅದಕ್ಕೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಥರ ನಡೆಸೋದು ಬೇಡ ಎಂಬತಕ್ಕಂಥ ಸೂಚನೆಯನ್ನು ಕೂಡ ರವಾನೆ ಮಾಡಿತ್ತು. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದಲಿತ ಸಚಿವರಿರ್ಬೋದು, ಶಾಸಕರ ವಿಚಾರಗಳಿಗೆ ಹೈಕಮಾಂಡ್ ಮಾನ್ಯತೆಯನ್ನು ನೀಡ್ತಾ ಇಲ್ಲ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಮಾತನ್ನು ಹೆಚ್ಚು ಮನ್ನಣೆಯನ್ನು ಹೈಕಮಾಂಡ್ ನೀಡ್ತಾ ಇದೆ. ನಮ್ಮಗಳ ವಿಚಾರಗಳಿರ್ಬೋದು, ನಮ್ಮಗಳ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮನ್ನಣೆಯನ್ನು, ಮಾನ್ಯತೆಯನ್ನು ನೀಡ್ತಾ ಇಲ್ಲ ಎಂಬತಕ್ಕಂಥ ಅಸಮಾಧಾನವನ್ನು ಕೂಡ ಈಗ ದಲಿತ ಸಚಿವರು ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರ ಸಚಿವರುಗಳು ಕೂಡ ಈ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದು, ಪರಸ್ಪರ ಈ ಬಗ್ಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮಗೂ ಕೂಡ ನಮ್ಮ ವಿಚಾರಗಳಿಗೆ, ಅಭಿಪ್ರಾಯಗಳಿಗೂ ಕೂಡ ಹೈಕಮಾಂಡ್ ಮಾನ್ಯತೆಯನ್ನು ನೀಡಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡ್ತಕ್ಕಂಥ ವಿಚಾರಕ್ಕೆ ಈಗ ದಲಿತ ಸಚಿವರು ಮುಂದಾಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.